ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲತಾ ಗೌಡ ಯೂಟ್ಯೂಬ್ ಚಾನಲ್. ನಾವಿವತ್ತು ಒನ್ ಡೇ ಔಟಿಂಗ್ ಎಲ್ಲರೂ ಕಸಿನ್ಸ್ ಎಲ್ಲ ಆಚೆ ಹೋಗೋಣ ಅಂತ ಡಿಸೈಡ್ ಮಾಡಿ ಹೋಗ್ತಿದ್ದೀವಿ. ಎಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದು ಫೈನಲಿ ಮೈಸೂರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಟ್ರೈನಲ್ಲಿ ಹೋಗೋಣ ಅಂತ ಫೈನಲ್ ಮಾಡಿ ಟ್ರೈನಲ್ಲಿ ಹೋಗ್ತಿದ್ದೀವಿ. ನಮಗೆ ಟ್ರೈನ್ ಇದು 4:30 AM ಅಲ್ಲಿ. ಸೊ ನಾವು ಹೋದ್ವಿ 4:30ಗೆ ಸ್ಟೇಷನ್ಗೆ ಹೊರಟ್ವಿ. ಬಟ್ ಟ್ರೈನ್ 5:30 ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಯಿತು. ಸೊ ಟಿಕೆಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ವಿ. ಮೈಸೂರಲ್ಲಿ 2 ಪ್ಲೇಸಸ್ಗೆ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಒಂದು ಗುಂಡ್ಲುಪೇಟೆಯಲ್ಲಿರೋ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಇನ್ನೊಂದು ವೇಣುಗೋಪಾಲ ಸ್ವಾಮಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಗುಂಡ್ಲುಪೇಟೆಗೆ ಹೋದ್ವಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಬಟ್ ವೇಣುಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋಕ್ಕಾಗಲಿಲ್ಲ. ಅದ್ರ ಬದಲು ಬೇರೆ ಹೋದ್ವಿ. ಎಲ್ಲಿಗೆ ಹೋದ್ವಿ ಅಂತ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಇನ್ನೇನು ಟ್ರೈನ್ ಬಂತು ಅಂದ್ಬಿಟ್ಟು ಎಲ್ಲರೂ ಪ್ಲ್ಯಾಟ್ಫಾರ್ಮ್ ಹತ್ರ ಹೋದ್ವಿ. ಹಂಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೊರಟ್ವಿ. ಇನ್ನೇನು ಟ್ರೈನ್ ಅಲ್ಲೇ 5:15 ಆಗಿರೋದ್ರಿಂದ ಬರ್ತಿತ್ತು. ಇದೇ ನೋಡಿ ನಮ್ಮ ಗರ್ಲ್ಸ್ ಗ್ಯಾಂಗ್ ಆ್ಯಂಡ್ ಚೋಟಾ ಬಟಾಣೀಸ್ ಎಲ್ಲರೂ ಇಲ್ಲೇ ಇದ್ದಾರೆ. ನೋಡಿ ಹೆಂಗಿದ್ದಾರೆ, ಎಷ್ಟು ಕ್ಯೂಟಾಗೆಲ್ಲ ರೆಡಿಯಾಗಿದ್ದಾರೆ. ಇನ್ನೇನು ಟ್ರೈನ್ ಬಂತು 5:20 ಏನೋ ಸಮಥಿಂಗ್ ಆಗಿತ್ತು. ವೆಯ್ಟ್ ಮಾಡ್ತಾಯಿದ್ವಿ ಟ್ರೈನ್ ಬಂತ ಅಂದ್ಬಿಟ್ಟು. ನಾವೇನು ಮಾಡಿದ್ದೀವಿ ಅಂದರೆ ಪಕ್ಕದ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ನಿಂತ್ಕೊಬಿಟ್ಟಿದ್ವಿ. ನಮಗಿದ್ದು ಅಪೋಸಿಟ್ ಪ್ಲ್ಯಾಟ್ಫಾರ್ಮಲ್ಲಿ ಟ್ರೈನು. ಸೊ ಮತ್ತೆ ಟ್ರೈನ್ ಬಂದುಬಿಡ್ತು ಅಂತ ಓಡ್ತಾ ಇದ್ದೀವಿ. ಅಷ್ಟರಲ್ಲಿ ಇನ್ನೂ ಒಂದು 7 ಮಿನಿಟ್ಸ್ ಟೈಮ್ ಇರೋದ್ರಿಂದ ರೀಲ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟೆ ಗರ್ಲ್ಸ್ ಎಲ್ಲ ಡಿಸೈಡ್ ಮಾಡಿ ರೀಲ್ಸ್ ಮಾಡ್ಕೊತಾ ಇದ್ದೀವಿ. ನಿಮಗೆ ಗೊತ್ತಿರುತ್ತೆ ಗರ್ಲ್ಸಿಗೆ ಫೋಟೋಸ್ ಕ್ರೇಜ್, ರೀಲ್ಸ್ ಕ್ರೇಜ್ ಎಷ್ಟಿರುತ್ತೆ ಅಂತ. ಸೊ ಇನ್ನೇನು ಟ್ರೈನ್ ಬಂತು, ಎಲ್ಲರೂ ಹತ್ಬಿಟ್ಟು ಕೂತ್ಕೊಂಡ್ವಿ. ನಾಳೆ ಒಂದು 5:45 ಏನೋ ಟೈಮಿಂಗ್ಸ್ ಆಗಿರೋ ಕಾರಣ ಏನು ಮಲ್ಕೊಳಕ್ಕೆ ಹೋಗಲಿಲ್ಲ. ಅಲ್ಲೇ ಮಕ್ಕಳೆಲ್ಲ ಇದ್ಬಿಟ್ಟಿರೋದ್ರಿಂದ ಅವ್ರು ಯಾರೂ ಮಲ್ಕೊಳ್ಳಿಲ್ಲ. ಸೊ ಏನಾದರೂ ಗೇಮ್ಸ್ ಆಡೋಣ, ಅವ್ರನ್ನೂ ಎಂಟರ್ಟೈನ್ ಆಗಿ ಇಡೋಣ ಅಂದ್ಬಿಟ್ಟು ಗೆಸ್ಸಿಂಗ್ ಗೇಮ್ಸ್ ಶುರು ಮಾಡಿದ್ವಿ. ಒಂದೊಂದೇ ಗೇಮ್ಸ್ ಆಡ್ತಾ ಎಷ್ಟು ಜರ್ನಿ ಹಿಂಗಿತ್ತು ಅಂದರೆ ಫುಲ್ ಮೈಸೂರು ಜರ್ನಿ 3 hours ಜರ್ನಿ ಹೇಗೆ ಹೋಗ್ತು ಅಂತಲೇ ಗೊತ್ತಾಗಿದೆ ನಮಗೆ. ಸ್ಟೇಷ್ ಒಂದು 15 ಮಿನಿಟ್ಸ್ ಇದ್ದಾಗೆ ಗೊತ್ತಾಗಿದ್ದು ನಾವು ಆಲೇ ರೀಚ್ ಆಗಿಬಿಟ್ಟು. ಅಷ್ಟು ಎಂಗೇಜ್ ಆಗಿತ್ತು ನಮ್ಮ ಜರ್ನಿ. ಎಲ್ಲ ಒಂದೊಂದೇ ಗೇಮ್ಸ್ ಆಡಿಕೊಂಡು ಮಾತಾಡಿಕೊಂಡು, ಅದರಲ್ಲಿ ಕಸಿನ್ಸ್ ಅಲ್ವಾ ಎಷ್ಟು ಕ್ಲೋಸ್ ಇರ್ತವೆ ಅಂತ ಹೇಳಿ ಸಕ್ಕತ್ತಾಗಿತ್ತು. ಒಂದೊಂದೇ ಗೇಮ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಒಬ್ಬೊಬ್ಬರು ಒಂದೊಂದು ಗೇಮ್ಸ್ ಆಡ್ಕೊಂಡು ಹೋಗ್ತಾ ಇದೀವಿ. ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದೀವಿ ಅಂತ. ನಮ್ಮ ಮಕ್ಕಳ ದೊಡ್ಡವರಾಗ್ಬಿಟ್ಟಿದ್ದೀವಿ. ನಮ್ದು ಚೆನ್ನಾಗಿದೆ. ಈ ಚೋಟಾ ಬಟಾಣಿ ಇದ್ದಳಲ್ಲ, ಇವಳು ಗೆಸ್ಸಿಂಗ್ ಗೇಮ್ಸ್ ಆಡಬೇಕಾದ್ರೆ ಫೋನ್ನ ಕಿತ್ಕೊಬಿಟ್ಲು. ಸೊ ಹಾಗಾಗಿ ಅವ್ಳಿಗೆ ಬೇರೆ ಫೋನ್ ಕೊಟ್ಬಿಟ್ಟು ಸಮಾಧಾನ ಮಾಡಿ ನಮ್ಮ ಮತ್ತೆ ಗೆಸ್ಸಿಂಗ್ ಗೇಮ್ಸ್ನ ಕಂಟಿನ್ಯೂ ಮಾಡಿದ್ವಿ. ಸೊ ಮಕ್ಕಳಿದ್ರೆ ಹಂಗೇನಲ್ವಾ, ಅವರೂ ಮಧ್ಯೆ ಇಂಟರ್ಫಿಯರ್ ಆಗ್ತಿರ್ತಾರೆ, ಅವರೂ ಎಂಗೇಜ್ ಆಗಿ ಇಟ್ಕೋಬೇಕು. ಸ್ವಲ್ಪನೇ ಕಷ್ಟ ಇರುತ್ತೆ. ಬಟ್ ಇವರೆಲ್ಲ ಕೋಆಪ್ರೇಟಿವ್ ಆಗಿದ್ದರು, ಮಕ್ಕಳು ನಮ್ಮ ಜೊತೆ ಎಂಗೇಜ್ ಆಗಿದ್ದರು. ಆ್ಯಂಡ್ ಅಲ್ಲಿ ನಾವು ಗೇಮ್ಸ್ ಆಡೋದು ನೋಡಿ ನಮ್ಮ ಪಕ್ಕ ಇದ್ದವರೆಲ್ಲ ಆ್ಯಂಡ್ ಮೇಲ್ಗಡೆ ಆ ಸೀಟಲ್ಲಿ ಕೂತಿರೋರೆಲ್ಲರೂ ನಮ್ಮ ಜೊತೆನೂ ಗೇಮ್ಸ್ ಆಡೋಕ್ಕೆ ಶುರು ಮಾಡಿದ್ರು. ಮಕ್ಕಳನ್ನೆಲ್ಲ ಎಂಗೇಜ್ ಆಗಿಡೋಕ್ಕೆ ಶುರು ಮಾಡಿದ್ರು. ಒಂದೊಂದೇ ಗೇಮ್ಸ್ನ ಶುರು ಮಾಡ್ಕೊಂಡು ಎಲ್ಲ ಆಟ ಆಡ್ಕೊಂಡು ಕೂತಿದ್ವಿ. ಚೆನ್ನಾಗಿತ್ತು, ಒಂಥರ ಜರ್ನಿನೇ ತುಂಬ ಚೆನ್ನಾಗಿತ್ತು ಪ್ಲೇಸಸ್ಗಳಿಗಿಂತ ಅಂತ ನೀನು ಎಲ್ಲ ಮಕ್ಕಳೂ ಎಲ್ಲ ಆಟ ಆಡ್ಕೊಂಡು ಕೂತಿದ್ರು. ಸ್ವಲ್ಪ ಗೆಸ್ಸಿಂಗ್ಸ್ ಎಲ್ಲ ಮಾಡ್ಕೊಂಡು ಹೊರಟ್ವಿ. ಇದು ಏನಾದರೂ ಗೊತ್ತಿದ್ರೆ ನಿಮಗೆ ಕಮೆಂಟ್ ಮಾಡಿ ಏನಿರ್ಬೋದು ಇದು ಅಂತ ಗೆಸ್ ಮಾಡಿ ನೋಡೋಣ. ನೀವೂ ಯಾರು ಗೆಸ್ ಮಾಡ್ತೀರಾ ಅಂತ. ಸೊ ಅದೆಲ್ಲ ಮುಗಿಸ್ಕೊಂಡು ಇನ್ನೇನು ಸ್ಟೇಷನ್ ಹತ್ರ ಬಂತು ಅಂದಾಗ ಆಚೆ ಬಂದ್ವಿ. ವೆದರ್ ಹೇಗಿತ್ತು ಅಂದರೆ ಫುಲ್ಲು ಹಿಮ, ಚಳಿ ಸಕ್ಕತ್ತಾಗಿತ್ತು. ಒಳ್ಳೆ ಚಿಕ್ಕಮಂಗ್ಳೂರಲ್ಲಿದ್ದೀವಿ ಅನ್ನೋ ಒಂಥರ ವೈಬ್ ಕೊಡ್ತಾಯಿತ್ತು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನೇನು ಸ್ಟೇಷನ್ ಬಂದು ಇಳಿದ್ವಿ. ಅಲ್ಲೇ 8:15 ಹತ್ತತ್ರ ಟೈಮ್ ಆಗಿತ್ತು. ಸೊ ನಾವು ಇಲ್ಲಿಂದ ಮೈಸೂರು ಸಬ್ಬರ್ ಬಸ್ ಸ್ಟ್ಯಾಂಡಿಗೆ ಹೋಗಬೇಕಾಗಿತ್ತು. ಸಬ್ಬರ್ ಬಸ್ ಸ್ಟ್ಯಾಂಡಿಗೆ ನಾವು ಚೂಸ್ ಮಾಡಿದ್ದು ಆಟೋ. ಇಲ್ಲಿ ಮೈಸೂರು ಜಂಕ್ಷನಿಂದನೇ ಸಬ್ಬರ್ ಬಸ್ ಸ್ಟ್ಯಾಂಡಿಗೆ 20 ರೂಪೀಸ್ ತೊಗೊತಾರೆ ಆಟೋ. ಸೊ ನಮಗೆ ಅಲ್ಲಿ ಜಂಕ್ಷನಲ್ಲೇ ಕೇಳಿದ್ರು, ಬಸ್ಸಲ್ಲಿ ಹೋಗ್ತೀರಾ ಇಲ್ಲ ಆಟೋ ಬುಕ್ ಮಾಡ್ಕೊಂಡು ಹೋಗ್ತೀರಾ ಹಿಮವದ್ ಗೋಪಾಲ ಸ್ವಾಮಿಗೆ ಅಂದ್ಬಿಟ್ಟು. ಕಾರ್ ಏನೋ ಕೇಳಿದ್ರು. ಸೊ ನಾವು ಕೇಳಿದ್ವಿ ಎಷ್ಟಾಗುತ್ತೆ ಪ್ರೈಸ್ ವೈಸ್ ಎಲ್ಲ ಅಂದ್ಬಿಟ್ಟು. ಅವ್ರು ಹೇಳಿದ್ರು 4,000 or 5,000 ಆಗುತ್ತೆ ಅಂದ್ಬಿಟ್ಟು. 4,000 ಇಲ್ಲ 5,000 ಆಗುತ್ತೆ ಅಂತ. ನಾವು ಅಂದ್ಕೊಂಡ್ವಿ ಆರಾಮಾಗಿ ಬಜೆಟ್ ಪ್ಲ್ಯಾನಿಂಗ್ ಅಂದರೆ ಬಸ್ಸಲ್ಲೇ ಹೋಗ್ಬಿಡ್ಬೋದು, ಸುಮ್ಮನೆ ವೇಸ್ಟು ಅಂದ್ಬಿಟ್ಟು. ಸಬ್ಬರ್ ಬಸ್ ಸ್ಟ್ಯಾಂಡಿಂದ ಗುಂಡ್ಲುಪೇಟೆಗೆ 2 hours ಜರ್ನಿ ಇರುತ್ತೆ. ಅಲ್ಲಿಂದ 1/2 hour ಜರ್ನಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಸೊ ಬೆಟ್ಟದ ಮೇಲೆ ಹೋಗಲ್ಲ, ಬೆಟ್ಟದ ಕೆಳಗಡೆನೇ ಇಳಿಸ್ತಾರೆ.
ಅಲ್ಲಿಂದ ಬೆಟ್ಟದ ಮೇಲೆ ಯಾವುದೇ ಪಬ್ಲಿಕ್ ಲೈಕ್ ಪ್ರೈವೇಟ್ ವೆಹಿಕಲ್ಸ್ ಆಗಲಿ ಯಾವುದು ಹೋಗಲ್ಲ. KSRTC ಬಸ್ ಅದಕ್ಕೆ ಅಂತಲೇ ರಿಸರ್ವ್ ಮಾಡಿರ್ತಾರೆ. ಆ ಬಸ್ಗಳು ಮಾತ್ರ ಬಿಡ್ತಿರ್ತಾರೆ ಅಷ್ಟೇ. ಅಲ್ಲಿಂದ ಮೇಲ್ಗಡೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ನೋಡೋಕ್ಕೆ. ಬಟ್ ಅದು ಸೀಸನ್ ವೈಸ್ ಹೋಗಬೇಕು. ಆ ಫಾಗ್ ಎಲ್ಲ ಇರೋದು ನೋಡಬೇಕು ಅಂದರೆ ಆ ಸೀಸನಲ್ಲೇ ಹೋಗಬೇಕು, ಅವಾಗೇ ಚೆನ್ನಾಗಿರುತ್ತೆ. ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆ ವೆದರ್ನೇ ನೋಡೋಕ್ಕೆ ಒಂದೇ ಆನಂದ ಅಲ್ಲಿ ಆ ಪ್ಲೇಸಲ್ಲಿ. ನಾವು ಹೋದಾಗ ಸ್ವಲ್ಪ ಹಿಮ ಎಲ್ಲ ಕಮ್ಮಿ ಇರೋ ಕಾರಣ ಎಲ್ಲ ಕ್ಲಿಯರಾಗಿ ಕಾಣಿಸ್ತಿತ್ತು. ನಾವು ಫಸ್ಟ್ ಟೈಮ್ ಹೋದಾಗಂತೂ ಫುಲ್ ಹಿಮ ಇತ್ತು. ಒಳ್ಳೆ ಊಟಿಲಿರೋ ಥರ ಫೀಲ್ ಕೊಡ್ತಿತ್ತು. ಚೆನ್ನಾಗಿತ್ತು. ಈಗೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಆ ಬೆಟ್ಟಗಳನ್ನೆಲ್ಲ ನೋಡ್ತಾ ಇದ್ರೆ ಅದೇನೋ ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನ ತುಂಬ ಇಷ್ಟ ಆಗುತ್ತಂತಲ್ಲ ಆ ಥರ ಇತ್ತು. ಚೆನ್ನಾಗಿತ್ತು. ಒಟ್ಟು ಎಲ್ಲ ನೋಡಿಕೊಂಡು ನಾವು ಅಲ್ಲಿಂದ ಬಿಟ್ವಿ. ನಾವು ಅಲ್ಲಿಂದ ಬಿಟ್ಟಾಗ ಮತ್ತೆ ಗುಂಡ್ಲುಪೇಟೆಗೆ ಬಂದು ಅಲ್ಲಿಂದ ಮೈಸೂರಿಗೆ ಬಂದ್ವಿ. ಅಲ್ಲೇ 5:30 ಹತ್ರ ಆಗೋಗಿತ್ತು. ಅಲ್ಲಿಂದ ವೇಣುಗೋಪಾಲ ಸ್ವಾಮಿಗೆ ಹೋಗೋಣ ಅಂದ್ಬಿಟ್ಟು ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಟ್ 6 o'clockಗೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಕ್ಲೋಸ್ ಅಂತೆ. ಸೊ ಅಲ್ಲಿಂದ ನಾವೇನು ಡಿಸೈಡ್ ಮಾಡಿದ್ವಿ, ಸುಮ್ಮನೆ ಮನೆಗೆ ಹೋಗೋ ಬದಲು ಇನ್ನೊಂದು ಪ್ಲೇಸ್ ಕವರ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೊರಟ್ವಿ. ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. 6:30 ಆಗಿಬಿಟ್ಟಿತ್ತು. ಅದು 6:30ಗೆ ದೇವಸ್ಥಾನ ಕ್ಲೋಸು, ಮತ್ತೆ ಓಪನ್ ಆಗೋದೆ 7:30 ಅಂದರು. ಸೊ ದರ್ಶನ ಮಾಡ್ಕೊಂಡೇ ಹೋಗೋಣ ಅಂದ್ಬಿಟ್ಟು ನಾವೇನು ತಿಂದಿರಲಿವಲ್ಲ, ಸೊ ಸ್ನ್ಯಾಕ್ಸ್ ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ಅಲ್ಲೇ ಇನ್ನೂ ಟೈಮ್ ಇದೆ ಅಂದ್ಬಿಟ್ಟು ಶಾಪಿಂಗ್ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಎಷ್ಟು ಶಾಪಿಂಗ್ ಇತ್ತು ಅಂದರೆ ಚಾಮುಂಡಿ ಬೆಟ್ಟದಲ್ಲಿ, ಅದು ಮಕ್ಳನ್ನ ಕರ್ಕೊಂಡು ಹೋಗ್ಬಿಟ್ರೆ ಆಚೆ ಬರೋಕ್ಕೆ ಆಗಲ್ಲ. ಅಷ್ಟು ಐಟಮ್ಸ್ ಇರುತ್ತೆ, ಅಷ್ಟು ವೆರೈಟೀಸ್ ಇರುತ್ತೆ. ಆಟಿಕೆಗಳಾಗ್ಬೋದು, ಲೇಡೀಸ್ ಆ್ಯಕ್ಸೆಸರೀಸ್ ಆಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ವುಡ್ ಐಟಮ್ಸ್ ಆಗಿರ್ಬೋದು, ಮನೆ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಎಲ್ಲ ಇಂಥದ್ದಿಲ್ಲ ಅನ್ನೋ ಥರ ಇಲ್ಲ, ಎಲ್ಲನೂ ಇದೆ ಅಲ್ಲಿ. ಸೊ ನಾವು ಎಲ್ಲನೂ ಒಂದೊಂದೇ ನೋಡ್ಕೊಂಡು ಒಂದು ಹಾಫ್ ಆನ್ ಅವರ್ 15 to 20 ಮಿನಿಟ್ಸ್, ಹಾಫ್ ಆನ್ ಅವರೇ ಅಂತಲೇ ಅನ್ಬೋದು. ಅಷ್ಟು ಟೈಮ್ ಅಲ್ಲೇ ನಾವು ಕಳೆದ್ವಿ. ಇನ್ನೇನು 7 o'clock ಆಗಿತ್ತು. ಆವಾಗ ಕ್ಯೂ ನಿಂತ್ಕೊಳ್ಳೋಣ ಅಂದ್ಬಿಟ್ಟು ಹೊರಟ್ವಿ. ಕ್ಯೂ ನಿಂತ್ಕೋಬೇಕಿತ್ತು, ಸ್ವಲ್ಪ ರಶ್ ಇರುತ್ತೆ ಅಂದ್ಬಿಟ್ಟು. ಅಲ್ಲೇ ಚಾಮುಂಡಿ ಬೆಟ್ಟದಲ್ಲೇ ನಾವು ಸ್ಲಿಪ್ಪರ್ ಸ್ಟ್ಯಾಂಡ್ ಇತ್ತೆ. ನಮ್ಮೆಲ್ಲರಿಗೂ ಸೇರಿಸಿ 20 rupees 10 rupees ಕರೆಕ್ಟಾಗಿ ಗೊತ್ತಿಲ್ಲ, ಎಲ್ಲ ಕೊಟ್ಬಿಟ್ಟು ಅಲ್ಲೇ ಬ್ಯಾಗ್ ಹಾಕ್ಬಿಟ್ಟು ಸ್ಲಿಪ್ಪರ್ಸ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ಹೊರಟ್ವಿ. ಅಲ್ಲಿಂದ ನಾವು 50 rupees ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. 200 ಸ್ವಲ್ಪ ಖಾಲಿನೇ ಇತ್ತು. ಸೊ 50 rupeesಗೆ ಹೋಗೋಣ, ಸುಮ್ಮನೆ 200 ವೇಸ್ಟ್ ಅಂದ್ಬಿಟ್ಟು 50 rupees ದರ್ಶನಕ್ಕೆ ಹೋದ್ವಿ. ನಮಗೆ ಒಂದು 8:30 ಅಷ್ಟರಲ್ಲೆಲ್ಲ ದರ್ಶನ ಮುಗೀತು ಅಂತಲೇ ಹೇಳ್ಬೋದು. 8:30 ದರ್ಶನ ಮುಗಿಸ್ಕೊಂಡು ನಾವು ಆಚೆ ಬಂದ್ವಿ. ಮತ್ತೆ ಬಂದು ಒಂದ್ಸಲ ಎಲ್ಲ ಶಾಪಿಂಗ್ ನೋಡಿಕೊಂಡು ಮತ್ತೆ ಮಕ್ಳಿಗೆಲ್ಲ ಏನಾದ್ರು ಐಟಮ್ಸ್ ಎಲ್ಲ ಕೊಡ್ಸೋಣ ಅಂದ್ಬಿಟ್ಟು ಬಂದ್ವಿ. ಚೆನ್ನಾಗಿತ್ತು ದೇವಿ ದರ್ಶನ. ನಮಗೆ ಜನ ಖಾಲಿ ಇರೋದ್ರಿಂದ ತುಂಬ ಚೆನ್ನಾಗಿ ದೇವಿ ದರ್ಶನ ಆಯಿತು. ಲಾಸ್ಟ್ ಆಗಿರೋದ್ರಿಂದ ಅಲ್ಲಿಂದ ಆಚೆ ಬಂದು ಎಲ್ಲನೂ ನೋಡ್ಕೊಂಡು ಒಂದೊಂದೇನು ಮೂವ್ ಆದ್ವಿ ನಾವು. ಚಾಮುಂಡಿ ಬೆಟ್ಟದಲ್ಲಿ ಏನು ಅಂದರೆ ಕ್ರೌಡ್ ಇದ್ದರೆ ಅಷ್ಟು ಬೇಗ ದರ್ಶನ ಆಗಲ್ಲ. ಬಟ್ ಇವಾಗ ನಮಗೆಲ್ಲ ಬೇಗ ದರ್ಶನ ಆಯಿತು. ಆ್ಯಂಡ್ ನಮ್ಮ ಒಬ್ರಿಗಂತೂ ಪಾಪ ಎತ್ಕೊಂಡಿದ್ದಾರೆ ಅಂತ ಬೇಗನೆ ದರ್ಶನ ಆಗೋಗಿತ್ತು. ಬಿಡ್ತಾರೆ, ಹಂಗೇನಿಲ್ಲ. ರಾತ್ರಿಲಿ ದೇವಿ ದರ್ಶನ ನೋಡೋದೇ ತುಂಬ ಚೆನ್ನಾಗಿರುತ್ತೆ. ಒಂಥರ ಎಲ್ಲ ಫುಲ್ಲು ಕತ್ತಲೆ ಇರೋದ್ರಿಂದ ದೇವಸ್ಥಾನನೇ ಹೈಲೈಟಾಗಿ ಕಾಣಿಸ್ತಿರುತ್ತೆ ನೋಡೋಕ್ಕೆ. ನೋಡ್ಬೋದು ಹೆಂಗೆ ಕಾಣಿಸ್ತಿದೆ ದೇವಸ್ಥಾನ ಅಂತ ಅಂದ್ಬಿಟ್ಟು. ಅಲ್ಲಿಂದ ನಾವು ಮಹಿಷಾಸುರನ ಹತ್ರ ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ಮಹಿಷಾಸುರನ ಹತ್ರ ಬಂದ್ವಿ. ನಿಮಗೆ ಗೊತ್ತಿರುತ್ತೆ ಮಹಿಷಾಸುರ ಚಾಮುಂಡಿ ಸ್ಟೋರಿ ನಿಮಗೆ. ಅದನ್ನೆಲ್ಲ ಮತ್ತೆ ಏನು ಹೇಳೋಂಥ ಅವಶ್ಯಕತೆ ಏನಿರಲ್ಲ. ಆಲ್ಮೋಸ್ಟ್ ಎಲ್ಲರಿಗೂ ಈ ಸ್ಟೋರಿ ಗೊತ್ತೇ ಇರುತ್ತೆ. ನಾವು ಮಹಿಷಾಸುರನ ಹತ್ರ ಬಂದಾಗ ಫೋಟೋಸ್ ಜನ ತುಂಬ ಇದ್ದರು. ಎಲ್ಲರೂ ಚಾಮುಂಡಿ ಬೆಟ್ಟಗಿಂತ ಮಹಿಷಾಸುರನ ಹತ್ರನೇ ಜಾಸ್ತಿ ಫೋಟೋಸ್ ತೆಗೆಸ್ಕೊತಿದ್ರು. ನೋಡ್ತಾ ಇರ್ಬೋದು, ಎಲ್ಲರೂ ಕ್ಯಾಮ್ರಾ ಇಟ್ಕೊಂಡು ನಿಂತಿದ್ದಾರೆ. ನಾವು ಅಲ್ಲಿಂದನೇ ಮೂವ್ ಆದ್ವಿ. ಬಟ್ ನಮಗೆ ಹೇಳಿದ್ರು ಅವರು, ದಾಸೋಹ ಇರುತ್ತೆ, ಊಟ ಮಾಡ್ಕೊಂಡು ಹೋಗಿ ಅಂದ್ಬಿಟ್ಟು. ದಾಸೋಹದಲ್ಲಿ ಊಟ ಮಾಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ದಾಸೋಹದಲ್ಲೂ ನಮಗೆ ಪ್ರಸಾದ ಸಿಕ್ತು. ದಾಸೋಹದಲ್ಲೂ ಪ್ರಸಾದ ತಿಂದ್ಕೊಂಡು ನಾವು ಮತ್ತೆ ಚಾಮುಂಡಿ ದರ್ಶನ ಆಚೆಯಿಂದ ದೇವಸ್ಥಾನ ಎಲ್ಲ ವ್ಯೂ ಎಲ್ಲ ನೋಡಿಕೊಂಡು ಬಿಟ್ವಿ. ವ್ಯೂ ಅಂತೂ ಸಕ್ಕತ್ತಾಗಿತ್ತು. ಚಳಿಲಿ ಆ ದೇವ್ರನ್ನ ದರ್ಶನ ಮಾಡೋದು ಒಂದು ಗೂಸ್ ಬಂಪ್ಸ್ ಬರುತ್ತಲ್ಲ, ಆ ಥರ ಇತ್ತು. ಚೆನ್ನಾಗಿತ್ತು. ಒಟ್ಟು ಎಂಟರ್ ಟ್ರಿಪ್ನ 2 ಪ್ಲೇಸಸ್ನ ಕವರ್ ಮಾಡಿಕೊಂಡು ಆರಾಮಾಗಿ ಮಕ್ಕಳನ್ನೂ ಎಲ್ಲ ಎತ್ಕೊಂಡು ಮೇಂಟೈನ್ ಮಾಡ್ಕೊಂಡು ಬಂದ್ವಿ. ಒಂಥರ ಚೆನ್ನಾಗಿತ್ತು. ನಮಗೆ ಬಸ್ ಇದ್ದಿದ್ದು ಲಾಸ್ಟ್ ಕೆಳಗಡೆ ಬೆಟ್ಟಕ್ಕೆ ಬಸ್ ಇರೋದು 9:30 ಏನೋ ಅಂದರು. ಸೊ ನಾವು ಬಸ್ ಸ್ಟ್ಯಾಂಡಿಗೆ ಬಂದು ನಿಂತ್ಕೊಂಡ್ವಿ, ವೆಯ್ಟ್ ಮಾಡ್ತಾಯಿದ್ವಿ.
ನಿಮಗೆ ಮತ್ತೆ ವೀಡಿಯೋಸ್ ಬೇಕು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಬೇಕು. ನೀನೇನೋ ಹೊರಟ್ವಿ, ಬಸ್ ಬಂತು. ಬಾಯ್.